ನನ್ನ ಹೆಸರು ಡಾಕ್ಟರ್ ಪ್ರವೀಣ್. ಇಲ್ಲಿ ಅರವಳಿಕೆ ತಜ್ಞರಾಗಿ ಕೆಲಸ ಮಾಡ್ತಾ ಇದ್ದೀನಿ ಹಾಗೂ ಪ್ಯಾಲಿಯೇಟಿವ್ ಕೇರ್ ಫಿಸಿಷಿಯನ್ ಆಗಿ ನಂಜಪ್ಪ ಲೈಫ್ ಕೇರ್ನಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತೀನಿ. ಅತ್ಯಾಧುನಿಕ ಹಾಗೂ ಸುಸಜ್ಜಿತ ಸೇವೆಗಳನ್ನ ನಂಜಪ್ಪ ಆಸ್ಪತ್ರೆ ಒದಗಿಸ್ತಾ ಇರ್ತದೆ. ಸೊ ಇದರ ಮುಂದುವರೆದ ಭಾಗವಾಗಿ ನಂಜಪ್ಪ ಲೈಫ್ ಕೇರ್ನಲ್ಲಿ ಕಳೆದ 14 ವರ್ಷಗಳಿಂದ ಕಾಂಪ್ರಹೆನ್ಸಿವ್ ಕಾರ್ಡಿಯಾಕ್ ಕೇರ್. ಸೊ ಏನು ಕಾಂಪ್ರಹೆನ್ಸಿವ್ ಅಂತಂದ್ರೆ, ಕಾರ್ಡಿಯಾಕ್ ಕೇರ್ ಅಂತಂದ್ರೆ ಹೃದಯ ಸಂಬಂಧಿ ರೋಗಗಳಿಗೆ ಎಲ್ಲಾ ಚಿಕಿತ್ಸೆಗಳು ಒಂದೇ ಸೂರಿನಡಿ ಸಿಗುವಂತದಕ್ಕೆ ಕಾಂಪ್ರಹೆನ್ಸಿವ್ ಕೇರ್ ಅಂತೀವಿ. ಅದೇ ರೀತಿ ಕಾಂಪ್ರಹೆನ್ಸಿವ್ ಕ್ಯಾನ್ಸರ್ ಕೇರ್ ಅಂದ್ರೆ ಕ್ಯಾನ್ಸರ್ಗೆ ಸಂಬಂಧಿಸಿದ ಟ್ರೀಟ್ಮೆಂಟ್ಗಳು ಇದೆ. ಸೊ ಹೊಸದಾಗಿ ನಾವು ನಂಜಪ್ಪ ಲೈಫ್ ಕೇರ್ ನಲ್ಲಿ ಶ್ವಾಸಕೋಶ ಸಂಬಂಧ ಕಾಯಿಲೆಗಳಿಗಾಗ್ಲಿ ಅಥವಾ ಮೂತ್ರಪಿಂಡ ಅಂದ್ರೆ ಕಿಡ್ನಿ ಸಂಬಂಧಿಸಿದ ರೋಗಗಳಿಗೆ ಚಿಕಿತ್ಸೆಗಳು ಹಾಗೂ ಪ್ರಸೂತಿ ಹೆರಿಗೆ ಸಂಬಂಧಿಸಿದ ಕಾಯಿಲೆಗಳಿಗೂ ನಾವು ಚಿಕಿತ್ಸೆಯನ್ನು ನೀಡ್ತಾ ಇದ್ದೀವಿ ವಿಭಾಗ. ಸೊ ಇದರ ಹೆಚ್ಚಿನ ಮಾಹಿತಿಯನ್ನು ಇಂಟರ್ವೆನ್ಷನ್ ರೇಡಿಯಾಲಜಿ ವಿಭಾಗದ ಡಾಕ್ಟರ್ ನಿಶಿತಾ ಅನ್ನೋರು ನನ್ನ ಜೊತೆಯಲ್ಲಿದ್ದಾರೆ. ಅವರು ಅದರ ಬಗ್ಗೆ ನಿಮಗೆ ಮಾಹಿತಿಯನ್ನ ಕೊಡ್ತಾರೆ. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ನಿಶಿತಾ. ನಾನು ಕನ್ಸಲ್ಟೆಂಟ್ ಇಂಟರ್ವೆನ್ಷನಲ್ ರೇಡಿಯಾಲಜಿಸ್ಟ್. ಇಂಟರ್ವೆನ್ಷನಲ್ ರೇಡಿಯಾಲಜಿ ಬ್ರಾಂಚ್ ಅಂದ್ರೆ ವಿತೌಟ್ ಸರ್ಜರಿ ಪಿನ್ ಹೋಲ್ ಇಂದ ಎಷ್ಟೊಂದು ಕಾಯಿಲೆಗಳು ಬ್ರೈನ್ ಇಂದ ಹಿಡಿದು ಕಾಲಿನವರೆಗೂ, ಡಯಾಬಿಟಿಸ್ ಆಗಿರೋ ಗ್ಯಾಂಗ್ರೀನ್ ವರೆಗೂ ನಮ್ಮಲ್ಲಿ ಎಲ್ಲಾ ತರದ್ದು ಪಿನ್ ಹೋಲ್ ಟ್ರೀಟ್ಮೆಂಟ್. ನಮ್ಮ ಹತ್ರ ಯಾವುದೇ ತರ ಇನ್ಸಿಷನ್ ಇರೋದಿಲ್ಲ, ಸರ್ಜರಿ ಇರೋದಿಲ್ಲ, ಪೋಸ್ಟ್ ಸರ್ಜರಿ ಕಾಂಪ್ಲಿಕೇಶನ್ ಇರೋದಿಲ್ಲ. ನಮ್ಮ ಡಿಪಾರ್ಟ್ಮೆಂಟ್ ಅದು ಇಂಟರ್ವೆನ್ಷನಲ್ ರೇಡಿಯಾಲಜಿ ಅಂದ್ರೆ ಪಿನ್ ಹೋಲ್ ಮಿನಿಮಲ್ ಇನ್ವೇಸಿವ್ ಸರ್ಜರೀಸ್. ಸೊ ಇವತ್ತು ಇದು ಒನ್ ಆಫ್ ದ ಫಸ್ಟ್ ಕೇಸ್ ನನಗೆ ಗೊತ್ತಿರಂಗೆ ಇನ್ ಮಲ್ನಾಡ್ ಏರಿಯಾ ದಿಸ್ ದ ಫಸ್ಟ್ ಕೇಸ್ ದಟ್ ಇಸ್ ಬಿನ್ ಡನ್ ಈ ಟೆಕ್ನಾಲಜಿ ಯೂಸ್ ಮಾಡಿ. ಈಗ ನಾನು ತೋರಿಸ್ತಾ ಇರೋ ಟೆಕ್ನಾಲಜೀಸ್ ತುಂಬಾ ಎಕ್ಸ್ಪರ್ಟೈಸ್ ಬೇಕು ಅಂಡ್ ಇಟ್ ಈಸ್ ವೆರಿ ರಿಸ್ಕಿ, ವೆರಿ ಕಾಂಪ್ಲಿಕೇಟೆಡ್, ತುಂಬಾ ಫೆಲಿಸ್ ಇಂದ ಮಾಡಬೇಕು. ಅಂಡ್ ಸೊ ವಿ ಹ್ಯಾಡ್ ಒನ್ ಕೇಸ್ ಅಂಡ್ ತುಂಬಾ ಚೆನ್ನಾಗಿ ಪೇಷಂಟ್ ರೆಸ್ಪಾಂಡ್ ಮಾಡಿದ್ದಾರೆ. ಸೊ ಐ ವಿಲ್ ಜಸ್ಟ್ ಗೋ ಥ್ರೂ ವಿತ್ ದಿಸ್. ಸೊ ನಮ್ ಇಂಟ್ರಾಕ್ರೇನಿಯಲ್ ಅನ್ಯೂರಿಸಮ್ ಅಂತಂದ್ರೆ ಬ್ರೈನ್ ಒಳಗಡೆ ನಮ್ಗೆ ಬ್ಲಡ್ ಸಪ್ಲೈ ಮಾಡ್ತಾ ಇರೋ ರಕ್ತನಾಳದಲ್ಲಿ ಈ ತರ ಬಲೂನ್ ನಿಮ್ಗೆ ಕಾಣ್ತಿದಲ್ಲ, ಈ ತರ ಬಲೂನ್ ತರ ಸ್ವೆಲ್ಲಿಂಗ್ ಆಗುತ್ತೆ. ದಿಸ್ ಈಸ್ ಕಾಲ್ಡ್, ಇದು ಅನ್ಯೂರಿಸಮ್ ಅಂತ ಕರಿತೀವಿ. ಈ ಅನ್ಯೂರಿಸಮ್ ಡಿಟೆಕ್ಟ್ ಆಗಿಲ್ಲ ಮುಂಚೆ ಫಾರ್ ಎನಿ ರೀಸನ್ ಅಂದ್ರೆ ಪೇಷಂಟ್ ವಿಲ್ ಕಮ್ ವಿತ್ ಬ್ಲೀಡ್. ಬ್ರೈನ್ ಅಲ್ಲಿ ಬ್ಲೀಡ್ ಆಗುತ್ತೆ. ಎಲ್ಲೆಲ್ಲಿ ರೆಡ್ ಕಲರ್ ಏನ್ ಕಾಣ್ತಿದೆ ಇದು ಯಾವುದೇ ರೀಜನ್ ಅಲ್ಲಿ ಬ್ಲೀಡ್ ಆಗ್ಬೋದು. ಅಂಡ್ ಇದು ಬ್ಲೀಡ್ ಎಷ್ಟು ಡೇಂಜರಸ್ ಅಂದ್ರೆ ದಿಸ್ ಈಸ್ ಅವರ್ ಸೈಂಟಿಫಿಕ್ ಡೇಟಾ. ನಂಬರ್ ತೋರಿಸ್ಲಿಕ್ಕೆ ನಾನಿದು ಕೊಡ್ತಾ ಇದ್ದೀನಿ. ಸೈಂಟಿಫಿಕ್ ಡೇಟಾ ಪ್ರೀ ಹಾಸ್ಪಿಟಲ್ ಮಾರ್ಟಾಲಿಟಿ ಅಂದ್ರೆ ಹಾಸ್ಪಿಟಲ್ ಬರಕ್ ಮುಂಚೆನೆ 15% ಓಂಟ್ ರೀಚ್. ಈ ತರ ಏನಿದೆ ಅದು ಬ್ಲೀಡ್ ಆದ್ರೆ 15% ಜನ ರೀಚು ಆಗೋದಿಲ್ಲ. ಈವನ್ ಹಾಸ್ಪಿಟಲ್ ಬಂದು ಇನ್ ಹಾಸ್ಪಿಟಲ್ ಮಾರ್ಟಾಲಿಟಿ ಇಸ್ ಆಲ್ಸೋ ಅಪ್ ಟು 40%. ಸೊ ಇಮ್ಯಾಜಿನ್ ಈ ತರ ಬ್ಲೀಡಿಂಗ್ ಆಗಿ ಅನ್ಯೂರಿಸಮ್ ಇಂದ ಬ್ಲೀಡಿಂಗ್ ಆಗಿ ಬಂದವರು 40% 50% ವರೆಗೂ ಸರ್ವೈವಲ್ ಆರ್ ವೆರಿ ಲೆಸ್. ಈ ಅನ್ಯೂರಿಸಮ್ಸ್ ಅಲ್ಲೂ ಶೇಪ್ಸ್ ಇರುತ್ತೆ ಡಿಫ್ರೆಂಟ್ ಆಗಿ. ಒನ್ ಇಸ್ ಸ್ಯಾಕ್ಯುಲರ್ ಅನ್ಯೂರಿಸಮ್, ನೀವು ಫಸ್ಟ್ ಏನ್ ನೋಡ್ತಾ ಇದ್ದೀರಾ. ಇನ್ನೊಂದು ಫ್ಯೂಸಿಫಾರ್ಮ್ ಅನ್ಯೂರಿಸಮ್. ಸೊ ಆಪ್ಷನ್ಸ್ ಏನಿದೆ ಈ ಟ್ರೀಟ್ಮೆಂಟ್, ಈ ಅನ್ಯೂರಿಸಮ್ ಟ್ರೀಟ್ಮೆಂಟ್ ಆಪ್ಷನ್ ಏನಿದೆ ಅಂತ, ಇದು ಕ್ಲಿಪ್ಪಿಂಗ್ ಅಂತ. ಇದು ಓಪನ್ ಸರ್ಜರಿ, ಬ್ರೈನ್ ಓಪನ್ ಮಾಡ್ತಾರೆ, ಆ ಆರ್ಟರಿ ಹತ್ರ ಹೋಗ್ತಾರೆ, ಕ್ಲಿಪ್ ಹಾಕಿ ಬ್ಲಾಕ್ ಮಾಡ್ತಾರೆ. ಇದು ಓಪನ್ ಸರ್ಜರಿ, ಇದು ಬ್ರೈನ್ ಓಪನ್ ಮಾಡಿ ಮಾಡ್ಬೇಕು. ಸೊ ನೆಕ್ಸ್ಟ್ ನಾವು ಇಲ್ಲಿಂದ ಬರ್ತೀವಿ. ಯಾವ್ದಾದ್ರು ಪೇಷಂಟ್ ಗೆ ಓಪನ್ ಸರ್ಜರಿ ಬೇಕಿಲ್ಲ ಅಂತಂದ್ರೆ ನಾವು ಎಂಡೋವಾಸ್ಕುಲರ್, ದಿಸ್ ಇಸ್ ವಾಟ್ ವಿ ಡು, ಎಂಡೋವಾಸ್ಕುಲರ್ ಟ್ರೀಟ್ಮೆಂಟ್. ನಾವೇನ್ ಮಾಡ್ತೀವಿ ಅಂತಂದ್ರೆ ಒಂದು ಪೈಪ್ ಮುಖಾಂತರ ನ್ಯೂರೋ ಕಾಯಿಲ್ಸ್ ಅಂತ ಬರುತ್ತೆ. ದಟ್ ಈಸ್ ವೆರಿ ತುಂಬಾ ಸಣ್ಣದಾದ ಟೈಟಾನಿಯಂ ಮತ್ತೆ ಪ್ಲಾಟಿನಮ್ ಕಾಯಿಲ್ಸ್. ಅದು ತುಂಬಾ ಸಾಫ್ಟ್ ಇರುತ್ತೆ. ಸೊ ನಾವು ಅದನ್ನ ಬ್ರೈನ್ ವರ್ಗೂ ರೀಚ್ ಆಗಿ ಫಿನ್ನೆಸ್. ಇದಕ್ಕೆ ಈ ಪ್ರೊಸೀಜರ್ ಬೇಕಾಗಿರೋ ಟೆಕ್ನಿಕ್ ಏನು ಅಂದ್ರೆ, ನೀವು ಗ್ರಾಯಿನ್ ಅಲ್ಲಿ ನಾವು ಆಕ್ಸೆಸ್ ಮಾಡೋದು ತೊಡೆ ಹತ್ರ ಇರೋ ಆರ್ಟ್ರಿಯಲ್ಲಿ. ತೊಡೆ ಹತ್ರ ಇರೋ ಆರ್ಟ್ರಿಯಿಂದ ನಾವು ನ್ಯಾವಿಗೇಟ್ ಮಾಡ್ಕೊಂಡು ಹೋಗಿ ಇಷ್ಟು ಅದನ್ನ ಅನ್ಯೂರಿಸಮ್ ನ ಆಕ್ಸೆಸ್ ಮಾಡಿ ಅದ್ರ ಒಳಗಡೆ ಕಾಯಿಲ್ ಹಾಕಿ ಬ್ಲಾಕ್ ಮಾಡ್ತೀವಿ. ಕಾಯಿಲ್ ಸಿಂಪಲ್ ಕಾಯಿಲ್ ಇರ್ಬೋದು, ಅಥವಾ ಬಲೂನ್ ಅಸಿಸ್ಟೆಡ್ ಇರ್ಬೋದು, ಅಥವಾ ಸ್ಟೆಂಟ್ ಅಸಿಸ್ಟೆಡ್ ಇರ್ಬೋದು. ಬಟ್ ನೀವು ನೋಡ್ತಿರಂಗೆ ಸೆಕೆಂಡ್ ಏನ್ ಫ್ಯೂಸಿಫಾರ್ಮ್ ಅನ್ಯೂರಿಸಮ್ ಇದೆ, ಇದ್ರಲ್ಲಿ ಕಾಮನ್ ಸೆನ್ಸ್ ಅಲ್ಲೇ ವಿ ಕಾಂಟ್ ಕಾಯಿಲ್ ಇಡಕ್ಕಾಗೋದಿಲ್ಲ. ಬಿಕಾಸ್ ಕಾಯಿಲ್ ಸ್ಟೇ ಆಗಲ್ಲ, ಬಿದ್ದೋಗುತ್ತೆ. ಇಲ್ಲಿ ಹಿಡ್ಕೊಳ್ಳೋಕೆ ನೆಕ್ ಅಂತ ಇದೆ. ನಾವು ಇದ್ರ ಒಳಗಡೆ ಕಾಯಿಲ್ ಮಾಡಿದ್ರೆ ಈ ನೆಕ್ ಹೋಲ್ಡ್ ಮಾಡುತ್ತೆ. ಬಟ್ ಇಲ್ಲಿ ಆತರ ಏನು ನೆಕ್ ಇಲ್ಲ, ಇದು ಜಸ್ಟ್ ಡಿಫ್ಯೂಸ್ ಬಲ್ಜ್. ಸೊ ಇದಕ್ಕೆ ಕಾಯಿಲಿಂಗ್ ಮಾಡಕ್ ಬರಲ್ಲ. ಮುಂಚೆ ಎಲ್ಲ ಬಿಫೋರ್ ಇವನ್ ನ್ಯೂರೋ ಸರ್ಜರಿ ಎಲ್ಲ ಮುಂಚೆ ಅಡಾಪ್ಟ್ ಆಗೋವರೆಗೂ ದೀಸ್ ಪೇಷಂಟ್ ಹ್ಯಾಡ್ ನೋ ಟ್ರೀಟ್ಮೆಂಟ್. ಅವ್ರ ರಪ್ಚರ್ ಆದ್ರೂ ನೋ ಟ್ರೀಟ್ಮೆಂಟ್, ಬಿಫೋರ್ ರಪ್ಚರ್ ಬಂದ್ರೆ ಏನು ಟ್ರೀಟ್ಮೆಂಟ್ ಇದ್ದಿದ್ದಿಲ್ಲ. ವಿ ವುಡ್ ಹ್ಯಾವ್ ಜಸ್ಟ್ ಲೆಫ್ಟ್ ಇಟ್, ಏನಾಗುತ್ತೆ ಅದೇ ಅಂತ. ಸೊ ಇದು ನಮ್ಮ ಪೇಷಂಟ್. ಶಿ ಈಸ್ ಎ 22-year-old female. She was having headache.
ಮೇ ಬಿ ಈ ಬರ್ತಿರೋ ಹೆಡ್ಡೇಕು ಅನ್ರಿಲೇಟೆಡ್ ಇರ್ಬೋದು, ಗೊತ್ತಿಲ್ಲ, ತಲೆನೋವು ಬರ್ತಿದೆ ಅಂತ MRI ಮಾಡಿಸ್ಕೊಂಡ್ರು. ಆ MRI ಸ್ಕ್ಯಾನ್ ಅಲ್ಲಿ ವಿ ಡಿಟೆಕ್ಟೆಡ್ ದಿಸ್ ಕೈಂಡ್ ಆಫ್ ಅನ್ಯೂರಿಸಮ್. ನಾವು ರೆಗ್ಯುಲರ್ ಆಗಿ ಅನ್ಯೂರಿಸಮ್ ನೋಡೋರಿಗೇನೆ ದಿಸ್ ಇಸ್ ಒನ್ ಆಫ್ ದ ಕಾಂಪ್ಲೆಕ್ಸ್ ಅನ್ಯೂರಿಸಮ್ ದಟ್ ವಿ ಕ್ಯಾನ್ ಸಿ. ಇದಕ್ಕೆ ಸರ್ಜರಿ, ನೀವು ಆಗ್ಲೇ ಇಮೇಜ್ ನೋಡಿದ ತರ ಓಪನ್ ಸರ್ಜರಿ ಮಾಡಿ ಕ್ಲಿಪ್ ಮಾಡ್ಲಿಕ್ಕೆ ಬರೋದಿಲ್ಲ. ಬಿಕಾಸ್ ಇಲ್ಲಿಂದ ಇಲ್ಲಿವರೆಗೂ ಕ್ಲಿಪ್ ಮಾಡಿದ್ರೆ ಇದು ಆರ್ಟರಿ ಪೂರ್ತಿ ಬ್ಲಾಕ್ ಆಗುತ್ತೆ. ಅಂಡ್ ಇಲ್ಲೇನು ನಮ್ಗೆ ಬ್ಲಾಕ್ ಕಲರ್ ವೆಸಲ್ಸ್ ನಿಮ್ಗೆ ಕಾಣ್ತಾ ಇದೆ, ಈ ಬ್ಲಾಕ್ ಕಲರ್ ವೆಸಲ್ಸ್ ನಮ್ ಬ್ರೈನ್ಗೆ ಬ್ಲಡ್ ಸಪ್ಲೈ. ಸೊ ಇದು ಬ್ಲಾಕ್ ಆದ್ರೆ ಪೇಷಂಟ್ಗೆ ಹ್ಯೂಜ್ ಸ್ಟ್ರೋಕ್ ಬರುತ್ತೆ ಈ ಕಡೆದು. ಸೊ ದ ಟ್ರೀಟ್ಮೆಂಟ್ ಹೇಗಿರ್ಬೇಕು ಅಂದ್ರೆ ಅನ್ಯೂರಿಸಮ್ ಅಷ್ಟೇ ಬ್ಲಾಕ್ ಮಾಡಬೇಕು, ಈ ಕಡೆ ಬ್ಲಡ್ ಹೋಗ್ತಿರೋ ಬ್ಲಡ್ಗೆ ಡಿಸ್ಟರ್ಬ್ ಮಾಡಬಾರ್ದು. ಅದು ಡಿಸ್ಟರ್ಬ್ ಆದ್ರೆ ಪೇಷಂಟ್ಗೆ ಸ್ಟ್ರೋಕ್ ಆಗುತ್ತೆ. ಸೊ ದೇರ್ ಇಸ್ ಸಮಥಿಂಗ್ ಕಾಲ್ಡ್, ಹೊಸ ಟೆಕ್ನಾಲಜಿ ಬಂದಿದೆ, ಫ್ಲೋ ಡೈವರ್ಟರ್ ಅಂತ. ದಿಸ್ ಈಸ್ ವಾಟ್ ಟುಡೇಸ್ ಪ್ರೆಸ್ ಮೀಟ್ ಈಸ್. ಇಟ್ ಈಸ್ ಕಾಲ್ಡ್ ಫ್ಲೋ ಡೈವರ್ಟರ್. ಆ ಫ್ಲೋ ಡೈವರ್ಟರ್ಗೆ ಯಾವ ತರ ಅದನ್ನ ಕ್ರಿಯೇಟ್ ಮಾಡಿದ್ದಾರೆ, ಯೂಶಲಿ ಕ್ರೋಮಿಯಂ ಕೋಬಾಲ್ಟ್ ಯೂಸ್ ಪ್ರಿಪೇರ್ ಮಾಡ್ತಾರೆ. ದಟ್ ಈಸ್ ಲೈಕ್ ಎ ಟ್ಯೂಬ್, ಮೆಶ್ ಇಂದ ಒಂದು ಟ್ಯೂಬ್ ಕ್ರಿಯೇಟ್ ಮಾಡಿದ್ರೆ ಹೇಗಿರುತ್ತೆ ಆಗಿರುತ್ತೆ. ಸೊ ಅದನ್ನ ನಾವು ಅನ್ಯೂರಿಸಮ್ ಹತ್ರ ಹಾಕಿದ್ರೆ ಅನ್ಯೂರಿಸಮ್ ಹತ್ರ ಒಳಗೆ ಫ್ಲೋ ಸ್ಟಾಪ್ ಆಗುತ್ತೆ. ಅದ್ರ ಪಕ್ಕದಲ್ಲಿ ಆರ್ಟರಿಗೆ ಲ್ಯಾಮಿನಾರ್ ಫ್ಲೋ ಅಂತ ಇರುತ್ತೆ. ಸೊ ಲ್ಯಾಮಿನಾರ್ ಫ್ಲೋ ಇರೋದು ಇಟ್ ವಿಲ್ ಸ್ಟೇ, ಅನ್ಯೂರಿಸಮ್ ಅಷ್ಟೇ ಥ್ರಾಂಬೋಸಿಸ್ ಆಗಿ ಬ್ಲಾಕ್ ಆಗುತ್ತೆ. ಸೊ ಇದು ನಮ್ಮ ಪೇಷಂಟ್ ಪೋಸ್ಟ್ ಪ್ರೊಸೀಜರ್. ನಿಮ್ಗೆ ಸ್ಟೆಂಟ್ ಕಾಣ್ತಾ ಇರ್ಬೋದು, ಇದು ಹಿಂಗೆ ಲೀನಿಯರ್ ಆಗಿ ಏನಿದೆ ಇದು ಫ್ಲೋ ಡೈವರ್ಟರ್. ಆಗ್ಲೇ ಅನ್ಯೂರಿಸಮ್ ಒಳಗಡೆ ಥ್ರಾಂಬೋಸಿಸ್ ಸ್ಟಾರ್ಟ್ ಆಗಿದೆ. ದಿಸ್ ಪೇಷಂಟ್, ಇವರು ಬೇರೆ ಯಾವುದೇ ತರ ಪ್ರೊಸೀಜರಿಗೂ ಕ್ಯಾಂಡಿಡೇಟ್ ಅಲ್ಲ. ಇದು ಬಿಟ್ಟು ಶಿ ಹ್ಯಾಡ್ ನೋ ಅದರ್ ಆಪ್ಷನ್. ಅಂಡ್ ಮುಂಚೆ ಎಲ್ಲ ಈ ಪ್ರೊಸೀಜರ್ ಮಾಡಿಸ್ಕೋಬೇಕಿತ್ತು ಅಂತಂದ್ರೆ ಯೂಸ್ ಟು ಗೋ ಟು ಐದರ್ ಬ್ಯಾಂಗ್ಳೂರ್ ಆರ್ ಸಮ್ವೇರ್ ಎಲ್ಸ್. ಬೇರೆ ಎಲ್ಲೂ ಈ ಕಡೆ ಐ ಡೋಂಟ್ ಥಿಂಕ್ ಸೊ ಎಲ್ಲೂ ಅವೈಲಬಲ್ ಇದೆ. ನನಗೆ ಅರಿವಿರೋ ತರ ಈ ಕಡೆ ಯಾರು ಮಾಡ್ತಾ ಇರ್ಲಿಲ್ಲ. So now we have started doing this in our hospital. One thing patient follow-up ಬಂದಾಯ್ತು. She is very good. Intra procedural complication ಆಗಿಲ್ಲ, post procedural complication ಆಗಿಲ್ಲ. 1 month ಆಯ್ತು. So over the time ಏನಾಗುತ್ತೆ ಅಂದ್ರೆ ನಮ್ಮ ಬಾಡಿಲಿರೋ ಸೆಲ್ಸ್ ಇದ್ರ ಮೇಲೆ ಗ್ರೋ ಆಗ್ಬಿಡುತ್ತೆ, ಸ್ಟೆಂಟ್ ಮೇಲೆ ಗ್ರೋ ಆಗ್ಬಿಡುತ್ತೆ. So that will incorporate into the wall. So it becomes like ಅವ್ರದೇ ಒಂದು ನ್ಯಾಚುರಲ್ ಆರ್ಟರಿ ತರ ಅದು ಆಗ್ಬಿಡುತ್ತೆ. ಇದು ಆಫ್ಟರ್ ದ ಪ್ರೊಸೀಜರ್ ನಾವು ಇಲ್ಲಿಗೆ ಬ್ಲಡ್ ಫ್ಲೋನು ಕಾಂಪ್ರಮೈಸ್ ಮಾಡಿಲ್ಲ. ಈ ಸ್ಟೆಂಟ್ ಹಾಕೋವಾಗ ಬ್ಲಡ್ ಫ್ಲೋನು ಕಾಂಪ್ರಮೈಸ್ ಮಾಡಿಲ್ಲ, ಹೋಲ್ ಬ್ರೈನ್ಗೆ ಬ್ಲಡ್ ಇದೆ, ಸ್ಟ್ರೋಕು ಆಗಿಲ್ಲ, ಅನ್ಯೂರಿಸಮ್ ಅಲ್ಲಿ ಸ್ಟೇಸಿಸ್ ಇದೆ. ಇನ್ 3-4 months ಆಲ್ಮೋಸ್ಟ್ ಅನ್ಯೂರಿಸಮ್ ವಿಲ್ ಬಿ ಇನ್ವಿಸಿಬಲ್. ಸೊ ಏನಕ್ಕೆ ನಾವು ಇದನ್ನ ಅಡ್ವರ್ಟೈಸ್ಮೆಂಟ್, ವೈ ವಿ ವಾಂಟ್ ಟು ಟೆಲ್ ಯು ಪೀಪಲ್, ನಾವು ಯಾಕೆ ಇದನ್ನ ನಿಮ್ಗೆ ಹೇಳ್ತಾ ಇದ್ದೀವಿ, ನಾವ್ ಇದು ಮಾಡ್ತೀವಿ ಅಂದ್ರೆ, ಒಂದು ಪಿನ್ ಹೋಲ್, ಒಂದ್ ಸಣ್ಣ ಸೂಜಿ ರಂಧ್ರ, ಬ್ರೈನ್ ಓಪನ್ ಮಾಡೋದೇ ಇಲ್ಲ, ಒಂದು ಇನ್ಸಿಷನ್ ಇಲ್ಲ, ಒಂದು ಸ್ಕಾರ್ ಇಲ್ಲ, ನೋ ಓಪನಿಂಗ್, ಬ್ರೈನ್ ಓಪನ್ ಮಾಡೋದಿಲ್ಲ. ನಾವೀಗ ಈ ಫ್ಲೋ ಡೈವರ್ಟ್ ಹಾಕಿರೋದ್ರಿಂದ ಆ ಪೇರೆಂಟ್ ವೆಸಲ್ ಏನಿದೆ, ಬ್ರೈನ್ಗೆ ಬ್ಲಡ್ ಸಪ್ಲೈ ಮಾಡ್ತಿರೋ ವೆಸಲ್ ನಾವು ಸೇವ್ ಮಾಡಕ್ಕಾಯ್ತು. ನ್ಯೂರೋ ಸರ್ಜರಿ ಮಾಡಿದ್ರು ಸಹ ಅವ್ರಿಗೆ ಆರ್ಟರಿ ಸೇವ್ ಮಾಡಕ್ ಆಗ್ತಿರ್ಲಿಲ್ಲ. ಪೇಷಂಟ್ ಸ್ಟ್ರೋಕ್ ಆಗೋ ಚಾನ್ಸಸ್ 90% ಎಲ್ಲ ಇರ್ತಿತ್ತು. ಸೊ ಅನ್ಯೂರಿಸಮ್ ಕ್ಲೋಸ್ ಆಯ್ತು. ಡಿಸ್ಚಾರ್ಜ್ ಪೇಷಂಟ್ ನ ನೆಕ್ಸ್ಟ್ ಡೇ ವಿ ಡಿಸ್ಚಾರ್ಜ್. If she had underwent neurosurgery, imagine brain open ಮಾಡಿರೋರು ಸರ್ಜರಿಯಿಂದ ಹೊರಗೆ ಬರಕ್ಕೇನೆ ತುಂಬಾ ದಿವಸಗಳು ಬೇಕಾಗುತ್ತೆ. ಸೊ ಪಿನ್ ಹೋಲ್ ಸರ್ಜರಿ ಇದ್ದಿದ್ದರಿಂದ ಶಿ ವಾಸ್ ಡಿಸ್ಚಾರ್ಜ್ ನೆಕ್ಸ್ಟ್ ಡೇ. ಸೊ ಅಂಡ್ ದಿಸ್ ಪೇಷಂಟ್ ತುಂಬಾ ಲಕ್ಕಿ. ಅವ್ರಿಗೆ ಮುಂಚೆನೆ ಹೆಂಗೋ ತಲೆನೋವು ಅಂತ ಸ್ಕ್ಯಾನ್ ಮಾಡಿದಾಗ ಕಂಡಿಡ್ದಿದ್ದಕ್ಕೆ ವಿ ಸೇವ್ಡ್ ಹರ್. ಸಮ್ ಡೇ ಅವ್ರು ಯಾವತ್ತೂ ನೋಡ್ಕೊಂಡೇ ಇರ್ಲಿಲ್ಲ ಅಂದ್ರೆ ಇಟ್ ವಾಸ್ ಅ 9 mm ಅನ್ಯೂರಿಸಮ್. ಅವ್ರು ನೋಡ್ಕೊಂಡಿರ್ಲಿಲ್ಲ ಅಂದ್ರೆ ಇದು 1 to 1.2 12 mm ಆಗೋಷ್ಟರಲ್ಲಿ ಚಾನ್ಸಸ್ ಆಫ್ ರಪ್ಚರ್ ಆರ್ ವೆರಿ ಹೈ. ಇಫ್ 3 ವರ್ಷ ಅವ್ರು ನೋಡ್ಕೊಂಡಿರ್ಲಿಲ್ಲ ಅಂದ್ರೂ ಶಿ ವುಡ್ ಹ್ಯಾವ್ ಕಮ್ ವಿತ್ ruptured aneurysm. So she was lucky, she came to us with unruptured aneurysm. So we treated her. This is our cath lab. ಇಲ್ಲೇ ನಾವು ಪೇಷಂಟ್ಸ್ ಗೆ ಟ್ರೀಟ್ ಮಾಡೋದು. ಇದು ನಮ್ಮ cath lab ಟೀಮ್. ನಮ್ಮ ಪ್ರವೀಣ್ ಸರ್ ಜನರಲ್ ಅನಸ್ತೇಶಿಯಾ ಕೊಟ್ಟಿದ್ದು ನಮ್ಮ ಡಾಕ್ಟರ್ ಪ್ರವೀಣ್ ಸರ ಇದ್ದಾರೆ. ಇದು ನಮ್ಮ ಹೋಲ್ ಟೀಮ್. And she is my patient. This is when she came for follow. She is doing very fine. Percent of ratio ಎಷ್ಟಿದೆ? Ratio ಎಷ್ಟಿದೆ ಈ ತರದ್ದು? This type of complex aneurysm is very rare. I can say 1 in 10 lakh or something. This kind of presentation. But generally aneurysm ni general population ಅಲ್ಲಿ ಸರ್ವೆ ಮಾಡಿದ್ರೆ 3 or 4 people in 10 lakh you will have. ಅಷ್ಟು ನಂಬರ್ ಆಫ್ ಅನ್ಯೂರಿಸಮ್ಸ್ ಇರುತ್ತೆ. ದೇಹದಲ್ಲಿ ಯಾವುದೇ ಹೊರಗಿನ ವಸ್ತು ದೇಹದ ಹೊರ ಹೋದಾಗ ತಡ್ಕೊಳಕ್ಕಾಗಲ್ಲ. ಮುಳ್ಳಿಟ್ಟು ಸಹ ನಮ್ಮ ಗಮನ ಆ ಕಡೆ ಹೋಗುತ್ತೆ. ನಾವು ಮೆದುಳಲ್ಲಿ ಆ ಥರ ಒಂದು ದೇಹದ ವಸ್ತುನ ಹಾಕಿರ್ತೀವಿ, ನಮಗೇನು ಆಗಲ್ಲ. ಇದು ಅವ್ರು ನಮಗೆ ಇಷ್ಟು ಕಾಸ್ಟ್, ಇಷ್ಟು ವರ್ಷ, ಇಷ್ಟು ಎಕ್ಸ್ಪರ್ಟೈಸ್ ಏನಕ್ಕೆ ಬೇಕಿದೆ, ಇದು ಹಾಕೋದಕ್ಕೆ ವೈ ಎಲ್ಲರೂ ಹಾಕ್ತಿಲ್ಲ ಯಾಕೆ ಅಂತಂದ್ರೆ
ಕೋಬಾಲ್ಟ್ ಕ್ರೋಮಿಯಂನ ಅವರು ಆ ಲೆವೆಲ್ಗೆ ಟೆಕ್ನಾಲಜಿ, ಆಂಗ್ಯುಲೇಷನ್, ಮೆಟೀರಿಯಲ್, ಅಮಾಲ್ಗಮೇಷನ್, ಅದೇನ್ ಕೋಬಾಲ್ಟ್ ಕ್ರೋಮಿಯಂ ಒಳಗಡೆ ಏನೇನ್ ಹಾಕ್ಬೇಕು, ಎವ್ರಿ ಟೆಸ್ಟ್ ಹ್ಯಾಸ್ ಬಿನ್ ಡನ್. ನಾನು ಹೇಳ್ದಂಗೆ ನಾವು ಹಾಕಿ 6 ವೀಕ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಅದೇನ್ ಕೋಬಾಲ್ಟ್ ನಾವು ಮೆಟಲ್ ಹಾಕಿದೀವಿ ಅದ್ರ ಮೇಲೆ ನಮ್ಮ ಬಾಡಿ ಸೆಲ್ಸ್ ಗ್ರೋ ಆಗ್ಬಿಡುತ್ತೆ. ಗ್ರೋ ಆದ್ಮೇಲೆ ಇಟ್ಸ್ ಲೈಕ್ ನಿಮ್ ರೆಗ್ಯುಲರ್ ಆರ್ಟ್ರಿ ತರ, ಅದೇನು ಪ್ರಾಬ್ಲಮ್ ಮಾಡಲ್ಲ. ಜಸ್ಟ್ ಅದು ಗ್ರೋ ಆಗೋವರೆಗೂ ನಾವು ಒಂದು ಮೆಡಿಸಿನ್ ಹಾಕ್ತಾ ಇರ್ತೀವಿ, ಅದು ಬ್ಲಾಕ್ ಆಗದೆ ಇರೋ ತರ. ಅದು ಎಷ್ಟು ಸಾಫ್ಟ್ ಇರುತ್ತೆ ಅಂತಂದ್ರೆ ನೀವು ಟಚ್ ಮಾಡಿದ್ರೆ ಕಾಟನ್ ಟಚ್ ಮಾಡೋ ತರ ಫೀಲ್ ಆಗುತ್ತೆ. ದಿಸ್ ಇಸ್ ಸಿಮಿಲರ್ ಟು, ಇದು ಡೆವಲಪ್ಮೆಂಟಲ್ ಡಿಸಾರ್ಡರ್ ತರ ಸಿಮಿಲರ್ಲಿ. ಒಂದು ಫೀಮೇಲ್ಸ್ ಹೂ ಆರ್ ಹ್ಯಾವಿಂಗ್ ಹೈ ಈಸ್ಟ್ರೋಜನ್ ಅವರು ತುಂಬಾ ಕಾಮನ್ ಆಗಿರುತ್ತೆ. ಸೆಕೆಂಡು ಫ್ಯಾಮಿಲಿಯಲ್ ಹೆರಿಡಿಟಿ, ಅಮ್ಮಂಗೆ ಮಲ್ಟಿಪಲ್, ಈಗ 1 ಕಡೆ 2 ಕಡೆ 3 ಕಡೆ ಅನ್ಯೂರಿಸಮ್ ಇತ್ತು ಯಾರಿಗಾದ್ರು ಅಂತಂದ್ರೆ ದಟ್ ಇಸ್ ಎ ಫ್ಯಾಮಿಲಿಯಲ್, ಅವ್ರಿಗೆ ಮುಂಚೆಯಿಂದ ಬಂದಿದೆ ಅಂತ. ಸೊ ದಟ್ ಹ್ಯಾಸ್ ಟು ಬಿ ಫ್ಯೂಚರ್ ಬರೋ ಜನರೇಷನ್ಗೆ ಸ್ಕ್ರೀನಿಂಗ್ ಮಾಡಿಸ್ಬೇಕು. ಹೈಪರ್ ಟೆನ್ಷನ್ ಮತ್ತೆ ಯಂಗ್ ಫೀಮೇಲ್ಸ್ ಯಾವಾಗ್ಲೂ ಹೆಡ್ಡೇಕ್ ಅಂತ ಕಂಪ್ಲೇಂಟ್ ಮಾಡ್ತಾ ಇರೋರು, ಅವರಿಗೆ ಹೈ ಚಾನ್ಸ್ ಇದೆ. ಸೊ ದಿಸ್ ಆಲ್ ಡೆವಲಪ್ಮೆಂಟಲ್ ಡಿಸಾರ್ಡರ್ ಮುಂಚೆನೆ ಬರಬೇಕು ಅಂತ ಇರುತ್ತೆ, ಲೈಕ್ ಡಯಾಬಿಟಿಕ್ ಅಂಡ್ ಹೈಪರ್ ಟೆನ್ಷನ್, which body has programmed that he will get diabetes and hypertension at this point. ಆ ತರ this is also one disease. ಇದಕ್ಕೆ ಒಂದು ಪರ್ಟಿಕ್ಯುಲರ್ ರೀಸನ್ ಅಂತ ಇಲ್ಲ. ಅಲ್ಲ ಮೇಡಮ್, ಇದು ತಲೆನೋವು ಒಂದೇನಾ ಬಿಟ್ಬಿಡ್ಬಾರ್ದಾ, ಹೆಂಗೆ ಸಿಂಟಮ್ಸ್ ಏನು? ಕೆಲವು ಸತಿ ಈ ಪೇಷಂಟ್ಸ್ ಏನು ಸಿಂಟಮ್ಸ್ ಇರಲ್ಲ. ನಮ್ಮ ಹತ್ರ ರಪ್ಚರ್ ಆಗಿ ಬರೋ 90% ಪೇಷಂಟ್ಸ್ ಏನು ಸಿಂಟಮ್ ಇರಲ್ಲ. ಸಡನ್ಲಿ ಒನ್ ಡೇ ಅನ್ಕಾನ್ಶಿಯಸ್ ಆಗ್ತಾರೆ, ಹಾಸ್ಪಿಟಲ್ ಬಂದು ಸ್ಕ್ಯಾನ್ ಮಾಡಿದಾಗಲೇ ನಮ್ಗೆ ಗೊತ್ತಾಗೋದು. ಅನ್ಲೆಸ್ ಅಂಡ್ ಅಂಟಿಲ್ ಇದು ತುಂಬಾ ಒಂದು 4 ಸೆಂಟಿಮೀಟರ್ ಸೈಜಿಗಾಗಿ ಅಕ್ಕಪಕ್ಕ ಇರೋ ನರ್ವ್ಸ್ಗೆಲ್ಲ ಅದು ಮಾಡ್ತಿದೆ ಅಂತ, ಪೇನ್ ಮಾಡ್ತಿದೆ ಅಂತ ಅಂದ್ರೆ ಅಷ್ಟೇ. ಇಲ್ಲ ಅಂದ್ರೆ ಜಸ್ಟ್ ಮೈಲ್ಡ್ ಹೆಡ್ಡೇಕ್ ಇರುತ್ತೆ, ಆರ್ ಎಲ್ಸ್ 90% ಸಿಂಟಮ್ಯಾಟಿಕ್, ಏನು ಸಿಂಟಮ್ ಇರಲ್ಲ. ಇರಬಹುದು, ಇದ್ದೇ ಇರುತ್ತೆ ಅಂತಲ್ಲ, ಇರಬಹುದು. ಈಗ ಇವ್ರಿಗೂ ಪದೇ ಈ ಪೇಷಂಟ್ ಪದೇ ಅಂತೆಲ್ಲ ಇರಲಿಲ್ಲ. ಜಸ್ಟ್ ಬಿಕಾಸ್ ಶಿ ಇಸ್ ಯಂಗ್ ಅಂತ ಒಂದ್ಸತಿ ಸ್ಕ್ಯಾನ್ ಮಾಡಿಸ್ಕೊಂಡ್ರು, ಸ್ಕ್ಯಾನ್ ಅಲ್ಲಿ ಕಂಡು ಬಂತು. ಇವರಿಗೆ ಇನ್ನೊಂದು 6 ಮಂತ್ಸ್ ಬಿಟ್ಟಿದ್ರೆ ಶಿ ವುಡ್ ಹ್ಯಾವ್ ಬ್ಲಡ್, ಅವ್ರು ನೋಡ್ಕೊಂಡಿರ್ಲಿಲ್ಲ ಅಂದ್ರೆ ಅವ್ರು ಬ್ಲೀಡ್ ಆಗಿ ಬಂದಿರೋರು.